ಒಂದ್ ಕೆಲ್ಸ ಮಾಡೋಣ, ನಾವೆಲ್ಲ ಸೇರಿ ಒಂದ್ ಆಟ ಆಡೋಣ. ಆಟ? ಏನ್ ಆಟ? ಇಂಥ ಆಟ ಎಲ್ಲ ಆಡಲ್ಲ ರೋಹಿಣಿ. ನಾನ್ ದೊಡ್ಡ ಬಿಸ್ನೆಸ್ ಮ್ಯಾನು. ಚಿಕ್ಕ ಮಕ್ಳ ಹತ್ರ ಇಂಥ ಆಟ ಆಡಕ್ಕಾಗುತ್ತಾ? ಕೆಲವು ಸಂದರ್ಭದಲ್ಲಿ ನಾವು ಮಕ್ಕಳಾಗಿ ಇರ್ಬೇಕಾಗತ್ತೆ ಮನೋಜ್. ಈಗಾಗ್ಲೇ ನಮ್ಮಿಂದನೇ ಎಲ್ರಿಗೂ ತೊಂದ್ರೆ ಆಗ್ತಿರೋದು. ಲೊಟ್ಟೆ ಯಾಕೆ ಬಂದ್ಬಿಡು. ಹಾಗಂತ ಎಲ್ರು ಮಾತಾಡ್ಕೊತಿದಾರೆ. ಅವ್ರ ಬಾಯಿಗೆ ನಾವ್ಯಾಕೆ ಆಹಾರ ಆಗ್ಬೇಕು? ತಿನ್ನೋ ಅನ್ನ ಕಿತ್ಕೊಂಡಲ್ಲಿ ಅವನು ಕ್ಷಮಿಸ್ಬೇಕಾ? ದಿನ ಬೆಳಗಾದ್ರೆ ಒಬ್ರು ಮುಖ ಒಬ್ರು ನೋಡ್ಲೇಬೇಕು. ಇಂತ ಹಠ ಜಗಳ ಎಲ್ಲ ಒಳ್ಳೇದಲ್ಲ ರೀ. ನಮ್ಮಲ್ಲಿರೋ ಸಮಸ್ಯೆನ ನಾವೇ ಸರಿ ಮಾಡ್ಕೋಬೇಕಲ್ವಾ? ಇನ್ನು ಎಷ್ಟು ದಿವ್ಸ ಈ ಕೋಪನ ಮುಂದುವರ್ಸೋದಕ್ಕಾಗತ್ತೆ ಹೇಳಿ? ನಿಮ್ಗೂ ತುಂಬಾ ಕೋಪ ಜಾಸ್ತಿ, ಶಕ್ತಿ ಜಾಸ್ತಿ. ನೀವ್ ಕೋಪ ಮಾಡ್ಕೊಂಡ್ರೆ ಸೂರ್ಯ ಬದುಕೋದಕ್ಕಾಗತ್ತಾ? ಇದು 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 ಆಕ್ಚುಲಿ ಚೆನ್ನಾಗಿರೋದು. ರೋಹಿಣಿ, ಇಂಥ ಮಾತುಕೊಳ್ಳಿ ನೋಡು ನನ್ ಮನ್ಸಿಗೆ ಸಂತೋಷ ಕೊಡೋದು. ಸಾರಿ, ಇನ್ನು ಇಷ್ಟೊಂದು ಕೇಳ್ಕೊತಾ ಇದೀಯ ಅಂತ ಒಪ್ಕೋತೀನಿ. ಆಯ್ತು ಬಿಡು, ನನಗೋಸ್ಕರ ಅಲ್ದೇ ಇದ್ರು ಈ ಮನೆ ಸಂತೋಷಕ್ಕಾದ್ರೂ ಒಪ್ಕೋತಿದೀನಿ. ಥ್ಯಾಂಕ್ಸ್ ರೀ. ಹಾಗಾದ್ರೆ ನಾನು ಇವಾಗ ಶ್ರುತಿ ಹತ್ರ ಮಾತಾಡ್ತೀನಿ, ಮಿಕ್ಕಿದೆಲ್ಲ ಅವಳೇ ಹೇಳ್ತಾಳೆ. ಕೇಳಿಸ್ಕೊಳ್ಳಿ, ಎಲ್ರಿಗೂ ಬೆನ್ ತೋರ್ಸ್ಕೊಂಡು ನಿಂತ್ಕೋಬೇಕು. ಸೊ ಕೊನೆಯಲ್ಲಿರೋ ವ್ಯಕ್ತಿ ತನ್ ಮುಂದೆ ಇರೋ ವ್ಯಕ್ತಿಗೆ ಒಂದ್ ಆಕ್ಷನ್ ಮಾಡಿ ತೋರಿಸ್ತಾರೆ. ಅದನ್ನ ನೋಡಿದವರು ತನ್ ಮುಂದೆ ಇರೋ ವ್ಯಕ್ತಿಗೆ ಆ ಸೇಮ್ ಆಕ್ಷನ್ ಮಾಡಿ ತೋರಿಸ್ಬೇಕು. ಹೀಗೆ 1 by 1 ಮಾಡಿ ಕೊನೆಯಲ್ಲಿ ಇದೊಂದು ಏನ್ ಆಕ್ಟ್ ಮಾಡಿದ್ನೋ ಅದನ್ನ ಮೊದಲನೇ ಅವರು ಮಾಡ್ಬೇಕು. ಇದೆಲ್ಲ ನಮ್ಗೆ ಅರ್ಥ ಆಗಿಲ್ಲ ಕಣವ. ನೋಡು, ಈ ರನ್ನಿಂಗ್ ರೇಸು, ಹೈ ಜಂಪು, ಲಾಂಗ್ ಜಂಪು, ಗೋಣಿ ಚೀಲದಲ್ಲಿ ಹಾಕೊಂಡು ಹಿಂಗ್ ಜಂಪ್ ಮಾಡ್ಕೊಂಡು ಹೋಗೋದು, ಮತ್ತೆ ಬಾಯಲ್ಲಿ ಈ ಸ್ಪೂನ್ ಇಟ್ಕೊಂಡು ಅದ್ರ ಮೇಲೆ ನಿಂಬೆಹಣ್ಣು ಇಟ್ಕೊಂಡು ಓಡೋಗ್ತೀವಲ್ಲ, ಆ ತರದ್ ಯಾವ್ದಿದ್ರೆ ಹೇಳವ ಮಾಡೋಣ. ಅಯ್ಯೋ ಸೂರ್ಯ ಅವ್ರೆ, ಅದೆಲ್ಲ ಓಟ್ ಸ್ಟೈಲು. ಅಯ್ಯೋ ನಮ್ಗಿದ್ ಬರಲ್ವೇ. ಅಯ್ಯೋ ನಾನ್ ಹೇಳ್ಕೊಡ್ತೀನಿ. ನೀವು ಮುಂದೆ ನಿಂತ್ಕೊಳ್ಳಿ, ನೀವಿಂದ ಮೀನಾ ಅವ್ರು ನಿಂತ್ಕೋತಾರ. ಅವ್ರು ಏನ್ ಮಾಡ್ತಾರೋ ಅದನ್ನ ಮಾಡಿ ಸಾಕು. ರವಿ, ಯು ಆರ್ ಲಾಸ್ಟ್. ಅಂಡ್ ನಿನ್ ಮುಂದೆ ಮನೋಜ್ ಅವರು, ಅವ್ರ ಮುಂದೆ ಅವ್ರ ಮಿಸಸ್ ರೋಹಿಣಿ ಅವರು. ಓಕೆ, ಅದಾದ್ಮೇಲೆ ನಾನು, ಅದಾದ್ಮೇಲೆ ನಮ್ ಮೀನಾವರಿ, ಕೊನೆಗೆ ಸೂರ್ಯ ಅವರು. ಓಕೆ, ನಾನು ಆ ಕಡೆ ಹೋಗ್ಬೇಕಾ? ಓಕೆ, ಟೈಮ್ ವೇಸ್ಟ್ ಮಾಡ್ಬೇಡಿ. ಸ್ಟಾರ್ಟ್. ರೆಡಿ? ಆರ್ಡರ್ ನಿಂತ್ಕೊಳ್ಳಿ. ಲಾಸ್ಟ್ ಮಧ್ಯ ಹಿಂಗಲ್ವಾ? ಹಾ, ನಿಂತ್ರಾ? ಅಯ್ಯೋ ಹಂಗಲ್ಲ, ಎಲ್ರು ಹಿಂಗ್ ತಿರ್ಗಿ ಇವಾಗ. ಅಯ್ಯೋ ಕನ್ಫ್ಯೂಸ್. ರೆಡಿ? ಸ್ಟಾರ್ಟ್ ಮಾಡಿ. ರವಿ, ಏನ್ ಗೇಮ್ ಇದಿದೆ? ನಿನ್ ಹೆಂಡತಿಗೆ ಸ್ವಲ್ಪ ಬುದ್ಧಿ ಇಲ್ವೇನೋ? ಒಪ್ಕೊಳ್ಳೋ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಈ ತರ ಗೇಮ್ ಮಾಡಿದ್ರೆ ನನಗ್ ಮರ್ಯಾದೆ ಏನಾಗ್ಬೇಕು, ನನಗ್ ಘನತೆ ಏನಾಗ್ಬೇಕು? ಯಾರ ಬಿಸ್ನೆಸ್ ಮ್ಯಾನ್ ನೋಡ್ಬಿಟ್ರಿ ನನ್ ಬಿಸ್ನೆಸ್ ಅಲ್ಲಿ ಎಕ್ಬಿಟ್ಟು ಹೋಗ್ಬಿಡುತ್ತೆ. ಯಾರೋ ನೋಡ್ತಾರೆ. ಅಲ್ಲ, ನಿನ್ ಗೇಮ್ ಮಾಡಕ್ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಹೇಳು? ಮನೋಜ್ ಅವರೇ, ಈ ಕಡೆ ಫಸ್ಟ್. ಏನೋ ಮಾತಾಡ್ತಾನ. ಬೇಬಿ, ಇವಾಗ ನೀನ್ ಸ್ಟಾರ್ಟ್ ಮಾಡು ಪ್ಲೀಸ್. ಓಕೆ. ಏನೋ ಇದಿಲ್ಲ, ಹಿಂಗೆಲ್ಲ ಆಡ್ತಿದ್ಯಾ? ಏನೋ ಆಗಿದೆ ನಿನ್ಗೆ? ಇವಾಗ ನಾನ್ ಏನ್ ಮಾಡಿದ್ನೋ ಅದನ್ನ ಎಕ್ಸಾಕ್ಟ್ ಆಗಿ ರೋಹಿಣಿ ಅತ್ತೆ ಮಾಡಿ ತೋರ್ಸು. ನಾನು ಇದೇ ತರ ಮಾಡ್ಬೇಕಾ? ಏನ್ರ ಬಂತು ನಿಮ್ಗೆ? ಏರ್ಗಾಲಕ್ಕೆ ನಾಯಿ ಮೊಟ್ಟೆ ಹಿಡ್ತು ನಂಗೆ ಏನೋ ಬಂತು ದೊಡ್ಡ ರೋಗ ನಿಮ್ಗಳಿಗೆ. ಏನೋ ಮಾಡ್ತಾ ಇವ್ರು ನನ್ನ ಹೆಂಡತಿ ಏನ್ ಮಾಡ್ತಾ ಎಲ್ರು ಮಾಡಿದಾರಲ್ವಾ, ನೀವು ಮಾಡಿ. ಮಾಡ ಇನ್ನೊಂದು ಮಾಡ್ತೋರ್ಸು ನೋಡೋಣ. ಮಾಡಮ್ಮ, ಕರೆಕ್ಟ್ ಗೊತ್ತಾಗಿಲ್ಲ, ಮಾಡೋ. ಮಾಡಿದ್ಗೆ ಇದನ್ನ ಈ ಕರ್ಮ ನಾನ್ ಮಾಡ್ಬೇಕಾ? ಆಯ್ತು ಮಾಡಿ. ಆಯ್ತಾ? ಫುಲ್ ರಾಂಗ. ಹೇ ಅಪ್ಪನೇ, ಮೀನಾ ಏನ್ ಮಾಡುದು? ನಾನು ಅದನ್ನೇ ಮಾಡಿದ್ದು. ಎಲ್ಲ ಅಪ್ಪಿ ತಪ್ಪಿ ಒಂದ್ ಸ್ಟೆಪ್ ಮಿಸ್ ಆಗಿರ್ಬೋದಪ್ಪ. ಅದಲ್ವಾ, ಫಸ್ಟ್ ಆಫ್ ಆಲ್ ಮನೋಜ ಮಾಡಿದ್ದೆ ತಪ್ಪು. ನಾನ್ ಮಾಡಿದ್ದೇನೆ ಗೊತ್ತಾ? ಇದು ಮಾಡಿದ್ದಾನು. ಇಷ್ಟೇನಾ? ನೋಡು, ನಾನ್ ಮಾಡಿ ತೋರಿಸ್ತೀನಿ. ನನ್ನ ತಕ್ಕೊತೀನಿ, ಎಲ್ಲಿ ತಿಕ್ಬಿಡ್ದೆ ಹೇಳ್ತೀನಿ. ಎಲ್ಲ ಸಿಗಲ್ಲ, ಮಾಡೋದು ಹಿಂಗೆ ತಕ್ಕೊತೀಬೇಕಾ? ಇದು ತಾನೇ ಮಾಡ. ಯಾವ ರವಿಗ ಅದನ್ನ ಕಣ ಮಾಡಿದ್ದು. ಅವ್ನ್ ಮಾಡಿ ಕಾಲ್ ತೋರಿಸ್ತೀನಿ. ಮಾಡಿದ್ರೆ ಬೋರಿನ ತರ ಮಾಡ್ಸಿದ್ದೆ. ನೀವಿಬ್ರು ರಾಂಗು, ನಾನು ಮಾಡಿದಂಗೆ ಮಾಡಕ್ಕಾಗಲ್ಲ. ಇನ್ ಮಾಡಿ ಹೇಳಿ. ಶ್ರುತಿ, ಮತ್ತೆ ಮೊದಲಿನ ತರ ನಮ್ಮ ಮನೇನ ಮಾಡ್ಬಿಟ್ಟೆ ನೀನು. ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ ವಿನಾ ಅವ್ರೆ. ಯಾರಾದ್ರೂ ಇದ್ದೀರಾ? ಓ, ಬಂದೆ. ಹೇಳಿ ಸರ್, ಯಾರು ಬೇಕಾಗಿತ್ತು? ಡ್ರೈವಿಂಗ್ ಸ್ಕೂಲ್ ಇದೇನಾ? ಡ್ರೈವಿಂಗ್ ಸ್ಕೂಲಾ ಸರ್? ಹ್ಞೂ ಸರ್, ನಾನೇ ಕಲ್ಸ್ಕೊಡ್ತೀನಿ. ನಾನು ಡ್ರೈವರ್, ಬನ್ನಿ ಕಲ್ಸ್ಕೊಡ್ತೀನಿ. ಸರ್ ನನಗಲ್ಲ, ನಮ್ ಬಾಸ್ ಕಾರಲ್ಲಿ ಕೂತಿದ್ದಾರೆ ಅವ್ರಿಗೆ. ಓ ಹಂಗಾ? ಸರಿ ಸರ್, ನಾನು ನಡೀರಿ ಹೋಗೋಣ. ಸೂರ್ಯ, ಪರವಾಗಿಲ್ಲ ಕಣೋ, ನಿನ್ ಬಿಸ್ನೆಸ್ ದಿನ ಇಂಪ್ರೂವ್ ಆಗ್ತಾ ಇದೆ. ಸೂಪರ್, ಆಲ್ ದ ಬೆಸ್ಟ್. ಇರು ನಿಮಿಷ, ಅದು ಯಾರು ಓನರ್ ನೋಡ್ಕೊಂಡ್ಬರ್ತೀನಿ. ಹೋಗ. ಕೇಳಿ ನಾಗಮ್ನು ಇದ ಡ್ರೈವಿಂಗ್ ಕಲಿಯಕ್ ಬಂದಿರೋದು. ಒಂದ್ ನಿಮಿಟ್ ತಡ್ಕೊಳ್ಳಿ. ಏನ್ರಿ? ಹೊರಗ್ ಬರೋ ಸಾಕ. ಯಾಕೆ? ನನ್ನ ಹತ್ರ ಕಾರ್ ಕಲಿಯೋದಕ್ಕೆ ಒಬ್ರು ಮಹಾನುಭಾವರು ಬಂದಿದ್ದಾರೆ. ಅವ್ರು ಯಾರು ಅಂತ ನೋಡ್ಬಾ ಸ್ವಲ್ಪ. ಯಾರ್ರಿ? ಒಂದ್ ನೋಡ್ ಬಾಮ್ಮ. ಏನ್ ಚಿತ್ರ ಬಿಡಿಸ್ಬಿಟ್ಟು ಕಳಿಸ್ಬಿಡ್ಲ ನಾನು? ಸರಿ, ಬಂದೆ ಇರಿ. ವಿಶಾಲಮ್ಮನ? ಅದೇನು ಕಲಿಯಕ್ ಬಂದವ್ರ ಇಲ್ಲ ಏನಾದ್ರು ಕಲಿಸ್ತೀನಿ ಅಂತ ಮಾತುಗಳು ಹೇಳಕ್ ಬಂದವ್ರ ಗೊತ್ತಿಲ್ಲ.
ವಿಚಾರಿಸೋಣ. ಮೇಡಮ್ ಬಂದು ನಮಸ್ಕಾರ. ನಾನು ಹೇಳ್ಬಿಡಿ, ಯಾಕೆ ವಿಷಯಕ್ಕೆ ನಿಲ್ಲಿಸ್ಬಿಟ್ರಿ? ಹಾಲು ಸೇರ್ಸ್ಕೊಂಡು ಪೂರ್ತಿ ಹೇಳ್ಬಿಡಿ ಅತ್ಲಾಗೆ. ಎಲ್ಲಿ ಕರ್ಕೊಂಡ್ ಬಂದಿದೀಯೋ? ಡ್ರೈವಿಂಗ್ ಸ್ಕೂಲ್ ಬೇಕು ಅಂದ್ರಲ್ಲ ಮೇಡಮ್. ವಿಶಾಲವಾದ ಭೂಮಿಲಿ ಇದೊಂದೇನ ನಿಂಗೆ ಸಿಕ್ಕಿದ್ದ ಜಾಗ. ಇವ್ರನ್ನ ನೋಡಿದ್ರೆ ನನಗಾಗಲ್ಲ. ನೋಡ್ಬೇಡಿ, ಕಣ್ಣು ಮುಚ್ಕೊಂಡು ಡ್ರೈವಿಂಗ್ ಮಾಡಿ. ಹಾಗೆಲ್ಲ ಡ್ರೈವಿಂಗ್ ಹೇಳ್ಕೊಡ್ತೀರಾ ನೀವು? ಕಣ್ಣು ಮುಚ್ಕೊಂಡು ಡ್ರೈವಿಂಗ್ ಕಲೀರಿ, ಕಣ್ಣು ಬಿಡಕ್ಕಾಗಬಾರ್ದು, ಹಂಗಾಗ್ಬಿಡ್ತೀರಿ. ರೀ ನೀವ್ ಸುಮ್ನೆ ಇರ್ರಿ. ಬನ್ನಿ ವಿಶಾಲ್ ಅವ್ರೆ, ಮನೆ ಬಾಗ್ಲುವರೆಗೂ ಬಂದಿದ್ದೀರಾ, ಒಳಗಡೆ ಬಂದು ಕಾಫಿ ತಗೊಳ್ಳಿ. ನಾನು ಕಾಫಿ ತಗೊಳಕ್ ಬಂದಿಲ್ಲ. 10 ಕಾರ್ ಇದ್ರು ಹತ್ತಿ ಕುತ್ಕೊತಿದ್ದೆ. ಈಗ ಡ್ರೈವಿಂಗ್ ಮಾಡೋಣ ಅನಿಸ್ತು, ಅದಕ್ಕೆ ಬಂದೆ. ಆದ್ರೆ ನಮ್ಗೆ ಯಾವ್ದೇ ರೀತಿ ಬೇಸರನು ಏನೂ ಇಲ್ಲ, ನೀವ್ ಆರಾಮಾಗಿ ಡ್ರೈವಿಂಗ್ ಕಲಿಬಹುದು. ಆಫರ್ ಕೊಡ್ತಿದ್ದೀರೋ? ಈ ವಿಶಾಲು ಒಂದು ಸರಿ ಯಾರನ್ನಾದ್ರೂ ದುಶ್ಮನ್ ಅಂತ ಅನ್ಕೊಂಡ್ಬಿಟ್ರೆ ಮುಗ್ಗಿತ್. ಅವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ನಾನು ಸ್ನೇಹ ಮಾಡಲ್ಲ. ಹೇಳ, ದುಶ್ಮನಿ ಫ್ರೀಯಾಗಿ ಸಿಕ್ಬಿಡುತ್ತೆ ಮೇಡಮ್. ಯಾರ ಮೇಲೆ ಬೇಕಾದ್ರೂ ತೋರಿಸ್ಕೋಬಹುದು, ಆದ್ರೆ ಸ್ನೇಹ ಫ್ರೀ ಅಲ್ಲ. ಅದನ್ನ ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು, ಅದನ್ನ ಉಳಿಸ್ಕೊಳ್ಳೋದಕ್ಕೆ ಇನ್ನೂ ಕಷ್ಟ ಪಡ್ಬೇಕು. ಮೇಡಮ್ ಅವರೇ, ನೀವು ನನ್ನನ್ನ ಶತ್ರು ಅನ್ನೋ ಹಾಗೆ ನೋಡ್ಬೋದು, ಆದ್ರೆ ನಾನು ಯಾರನ್ನೂ ದ್ವೇಷ ಮಾಡಲ್ಲ. ನೀನ್ ದ್ವೇಷ ಮಾಡಿದ್ರು ನಾನು ಏನು ಮಾಡ್ಕೊಳಕ್ ಆಗಲ್ಲ ಕಣೆ. ಆಯ್ತು, ಹಂಗಾದ್ರೆ ಡ್ರೈವಿಂಗ್ ಕಲೀರಿ. ನನ್ನ ಹತ್ರ ಅಲ್ದೇ ಇದ್ರು ಬೇರೆಯವ್ರ ಹತ್ರ ಆದ್ರೂ ಕಲೀರಿ, ತುಂಬಾ ಮುಖ್ಯ ಅದು. ಯಾಕಂದ್ರೆ ನೋಡಿ, ಇನ್ ಮುಂದೆ ಫ್ಲವರ್ ಬಿಸ್ನೆಸ್ ಅಂತೂ ನಿಮ್ ಕೈಯಲ್ಲಿ ಉಳಿಯಲ್ಲ. ಬದುಕೋದಿಕ್ಕೆ ಡ್ರೈವಿಂಗ್ ಆದ್ರೂ ಬಂದ್ರೆ ಚಂದ. ಕಲ್ತ್ಕೊಡಿ. ಹುಡುಗ ಸೂರ್ಯ ಸನ್ ಆಫ್ ರಂಗನಾಥ್. ನೋಡಿ, ನನ್ನ ಹತ್ರ 2 ಕಾರ್ ಇದೆ. ಡಿಎಲ್ ಇಟ್ಕೊಂಡ್ ಬನ್ನಿ. ಒಂದು ಕಾರನ್ನ ನಿಮಗೆ ಡ್ರೈವಿಂಗ್ ಕೆಲ್ಸಕ್ಕೆ ಅಂತ ಕೊಟ್ಟು ಅದ್ರ ಮೇಲೆ 16,898 ರೂಪಾಯಿನ ಸಂಬಳ ಅಂತ ವಿಳದೆಲೆ ಮೇಲೆ ಇಟ್ಟು ಕೊಟ್ಟು ಬಿಡ್ತೀನಿ. ಆಗಬಹುದೇ? ನಿನ್ನ ಹತ್ರ ನಾನು ಡ್ರೈವರ್ ಆಗಿ ಕೆಲಸ ಮಾಡ್ಬೇಕು? ಡ್ಯಾಡ, ಮೀನಾ ನೀನು ಒಂದು ಹೊಸ ಕಾರ್ ಕೊಡ್ಸ್ಬಿಡ್ತೀನಮ್ಮ, ಆಯ್ತಾ? ಇವಳು ಪರ್ಸನಲ್ ಡ್ರೈವರ್ ಆಗಿದ್ದು ಬಿಡಿ. ನೋಡಿ, ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ ಸಂಬಳ ಅಂತ ಕೊಡ್ತೀನಿ. ನೋಡ್ತೀನಿ ಹುಡುಗ, ನೋಡ್ತೀನಿ. ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ನಾನು ಹೆಜ್ಜೆ ಇಟ್ ಕಡೆ ಸೋಲು ಅನ್ನೋ ಮಾತೇ ಇರಲ್ಲ. ಸೋಲಿಸ್ತೀನಿ ಅಂತ ಸೂರ್ಯ ಇರೋ ಕಡೆಗೆ ಬಂದು ಹೇಳಿದವರು ಯಾರು ಇಲ್ಲ. ಕಾರ್ ತಗಿ ನಡಿಯೋ. ಮೇಡಮ್, ಆಫರ್ ಕ್ಲೋಸ್ ಸೂನ್. ನಿಮಗೆ ಫ್ರೀಯಾಗಿ ಡ್ರೈವಿಂಗ್ ಕಲಿಸ್ತೀನಿ. ಮುಂದೆ ತುಂಬಾ ಬೇಕಾಗತ್ತೆ, ಯೋಚನೆಗಳು ಮಾಡ್ರಿ. ಕಾರ್ ತಗಿ ಅಂದೆ. ಡ್ರೈವಿಂಗ್ ಕಲ್ಸಿ ನಾನೇ ದುಡ್ಡು ಕೊಟ್ಬಿಡ್ತೀನಿ, ಓಕೆನೋ? ಸುಮ್ಮನೆ ರೇ ಮೀನಾ. ಏನ್ ತಾಯಿ, ಕಲಿಯಲ್ವೇ? ಸ್ಕೂಲ್ಗೆ ಸೇರಿ ಫೇಲ್ ಆಗಿರೋರ ನೋಡಿದೀನಿ. ಸ್ಕೂಲ್ಗೆ ಸೇರ್ದೇ ಇರೋಂಥ ಸ್ಟೂಡೆಂಟ್ ನೀವು, ಬ್ಯಾಡ್ ಸ್ಟೂಡೆಂಟ್. ನಮಗೂ ಬೇಡ, ಹೊಂಟೋಗ್ಬಿಡಿಪ್ಪ ಪ್ಲೀಸ್. ಮುಖ ತೋರಿಸ್ದೆ. ಏನ್ರಿ ಇವ್ರು ಸುಮ್ನೆ ದ್ವೇಷ ಸಾಧಿಸ್ತಾರಲ್ಲ? ಸಾಧಿಸೋದಕ್ಕೆ ಕೈಯಲ್ಲಿ ಆಗದೆ ಇರೋರು ಮಾತ್ರ ಕಣೆ ದ್ವೇಷ ಸಾಧಿಸೋದು. ನಡಿ, ಬಂದ ದಾರಿಗೆ ಸುಂಕವಿಲ್ಲ, ಸುಂಕ ಸಿಗೋ ಹಾಗೂ ಇಲ್ಲ. ಹೋಯ್ತಾರಣ ಅಷ್ಟೇ. ಸೊ ಇಷ್ಟೆಲ್ಲ ರಾಮಾಯಣ ಆಯ್ತು ಅನ್ನೋ. ಒಂದ್ ಕಡೆ ಆ ಟೈಮ್ ಕರೆಕ್ಟ್ ಆಗಿ ಶ್ರುತಿ ಅವ್ರಮ್ಮ ಬರ್ದೇ ಹೋಗಿದ್ರೆ ಅಷ್ಟೇ ನನ್ ಗಂಡಂಗೆ ಚುಚ್ಚೆ ಬಿಡ್ತಿದ್ನೇನೋ ಸೂರ್ಯ. ಯಪ್ಪ, ನನ್ ಗಂಡ ನಾಯಸ್ ಗಟ್ಟಿಯಾಗಿತ್ತು. ಎಕ್ಸ್ಕ್ಯೂಸ್ ಮೀ, ನನ್ಗೆ ಆನಿಯನ್ ದೋಸೆ ಇರ್ಲಿ. ನಿಮ್ಗೇನೇ ಬೇಕು? ನಂಗೊಂದು ಇಡ್ಲಿ ವಡೆ ಸಾಕು. ಲೇ, ಯಾಕೋ ಇತ್ತೀಚೆಗೆ ಇಷ್ಟನೇ ಆಗ್ತಿಲ್ಲ ಕಣೆ. ಏನು ಈರುಳ್ಳಿ ದೋಸೆನಾ? ಏನ್ ನೀನು ಆ ಮನೆಗೆ ಇರೋದಕ್ಕೆ ಅತ್ತೆ ಮಾವ ಬೇಕು, ತುಂಬಿದ ಸಂಸಾರ ಬೇಕು, ಜೇನ್ಗೂಡಂತ ಮನೆ ಬೇಕು ಅಂತ ನೀನೇ ಅಲ್ವಾ ತಾಯಿ ಆ ಮನೆಗ್ ಮದ್ವೆ ಆಗಿದ್ದು? ಜೇನ್ಗಳ ಜೊತೆ ವಾಸ ಮಾಡೋದಕ್ ಶುರು ಮಾಡ್ದಾಗ್ಲೇ ಗೊತ್ತಾಗಿದ್ದು ಆ ಜೇನ್ಗಳು ಹೇಗ್ ಕಚ್ಚುತ್ತವೆ ಅಂತ. ಕೈ ತೊಳ್ಕೊಂಬರೋಣ ಬಾರೆ. ಇಲ್ವೇ, ನಾನ್ ಸ್ಪೂನ್ ಅಲ್ಲಿ ತಾನೇ ತಿನ್ನೋ, ನೀನ್ ಕೈ ತೊಳ್ಕೊಂಬ. ಸೊ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಲೇ, ಆ 30 ಲಕ್ಷ ಮೋಸ ಹೋಗದೆ ಇದ್ದಿದ್ರೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದ್ವಿ ಕಣೆ. ಆ ಸೂರ್ಯ ಸ್ಕೌಂಡ್ರೆ ಇಷ್ಟು ವ್ಯಂಗ್ಯವಾಗಿ ಬೈತಾನೆ ಗೊತ್ತಾ? ಜೊತೆಗೆ ನಮ್ ಮಾವ ಬೇರೆ ಅದೇನೋ ಪುಷ್ಪ ಇಟ್ಕೊಂಡು ನಮ್ ಪ್ರಾಣ ತಿಂದು ಬಿಡ್ತಾರ ಕಣೆ. ಆ ದಗಲ್ಬಾಜಿ ನಮ್ಗೆ ಮೋಸ ಮಾಡದೆ ಹೋಗಿದ್ದೀರೆ ನಾನ್ ಚೆನ್ನಾಗೇ ಇರ್ತಿದ್ದೆ ಕಣೆ. ನೀನ್ ಮಾಡಿರೋ ತಾನೆ ಏನಮ್ಮ ಆ ಫ್ಯಾಮಿಲಿಗೆ ಸುಳ್ಳು ಹೇಳೋಕ್ ಕೂತಿದ್ಯಾ? ಅಲ್ಲ ಕಣೆ, ಅವ್ರ ದುಡ್ಡನ್ನೇ ಹೊಡ್ಕೊಂಡ್ ಹೋಗಿ ಶೋರೂಮ್ ಓಪನ್ ಮಾಡ್ಕೊಂಡ್ ಕೂತಿದ್ಯಾ. ನೀನ್ ಮಾಡಿದ್ರೆ ಅದು ನಿನ್ನ ಅನುಕೂಲಕ್ಕೆ, ಬೇರೆಯವ್ರು ಅದೇ ತಪ್ಪು ಮಾಡಿದ್ರೆ ಮೋಸ ಅಲ್ವಾ? ನನ್ಗೆ ಇಡ್ಲಿ ವಡೆ ತಿನ್ಸಿ ಬೈಸ್ಕೊಳೋ ಕೆಲ್ಸ ನಂದು. ನಂಗೆ ಸುಮ್ನೆ ಎರಡು ಏನತ್ತೋ ನೋಡಿ ಬಾ. ಮನೆಗೆ ಅಂತ 4 ಜನ ಆಲ್ರೆಡಿ ಅಡ್ವಾನ್ಸ್ ಕೊಡಕ್ ರೆಡಿ ಇದಾರೆ. ಮೊದಲು ನೀವು ತಂದು ಕೊಟ್ರೆ ಅದು ನಿಮ್ಗೆ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ಯಾರು ಅಮೌಂಟ್ ಫಸ್ಟ್ ಕೊಡ್ತಾರೆ ಅದು ಅವ್ರಿಗೇನೆ. ಸರಿ ಆಯ್ತು.
ಆಯ್ತಾಯ್ತು ನೋಡೋಣ. ಅವ್ರೇನಾ? ಈ ಮನೆ ಓನರು ನಾನು. ಹೇಯ್ ಏನೈತೆ? ಈರುಳ್ಳಿ ದೋಸೆಯಲ್ಲಿ ಈರುಳ್ಳಿನೇ ಇಲ್ವಾ? ಅವನೇ ಕಡೆ ಅವನು. ಯಾವನೇ? ನಮ್ಗೆ 30 ಲಕ್ಷ ಮೋಸ ಮಾಡದ್ನಲ್ಲ ಆ ದಗಲ್ಪಾಜಿ ವಿಶ್ವಾಸ. ಹಂಗಿದಾನೆ ಅವನೇ ಕಡೆ. ಎಲ್ಲೇ? ಸಂಜೆ 5 ಲಕ್ಷ ಅಡ್ವಾನ್ಸ್ ತಂದ್ಕೊಡಿ, ಮನೆ ನಿಮ್ಗೆ ಬರ್ಕೊಟ್ಬಿಡ್ತೀನಿ, ಮಿಕ್ಕಿ ದುಡ್ಡನ್ನ ಆಮೇಲೆ ತಂದ್ಕೊಡಿ. ಹಾ 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 ಓಕೆ ಬಾಯ್. ಯಾರಮ್ಮ ನೀನು? ನಾನ್ ಯಾರು ಅನ್ನೋದನ್ನ ಬಿಡಿ, ಅಲ್ಲಿ ನೋಡಿ. ಯಾರಮ್ಮ? ಯಾರು ನೀನು? ಯಾಕೊಲ್ಲೆ ಮಗನೇ, ನಾನ್ ಯಾರು ಅನ್ನೋದನ್ನ ಇಷ್ಟು ಬೇಗ ಮರ್ಕೋದ್ಯಾ? ನಾಗರ ಬಾವಿಲಿ ಮನೆ ಕೊಡ್ತೀನಿ ಅಂತ 30 ಲಕ್ಷ ಅಡ್ವಾನ್ಸ್ ಇಸ್ಕೊಂಡು ಕೈ ಕೊಟ್ಟು ಓಡೋದ್ಯಲ್ಲ, ಮರ್ತೋಗ್ಬಿಟ್ಟಿರಪ್ಪ. ನಿನ್ ಮುಖ ಬಂದೇನು? ನಿನ್ ಮುಖ ನೋಡ್ತಾ ಇರ್ದೆ ಇವತ್ತು ನಾನು ಅದಕ್ಕೆ ಇಟ್ಕೊಂಡು ಬಂದು ಪಿಯೂದ್ ಬಿಡೋಣ ಅಂತ ಬಂದಿದ್ದೀನಿ. ಕಣ್ಣು ಕಾಣ್ದೆ ಹೋದಾಗ್ಲಾದ್ರೂ ನನ್ ಕಾಣ್ಬೋದು. ಲೋಫರ್ ನನ್ನ ಮಗನೇ. ಏನೋ ಚಿಕ್ಕ ಬಿಡ್ತೀನಿ. ಹೋಯ್ತಲ್ಲ ಕಾಲ್ ಮಾಡೆ ಮೋಡೆ ಹೇಳ್ತೀನಿ. ಚಿತ್ತೆ ನೋಡಿದ್ ನಾಯ್ತು ಹಿಂಗ್ ಮಾಡ್ತಾ ಅವನ್ಸ್ ಕಡೆ ಓಡಕ್ ಆಗಲತ್ತೇನೆ ನನ್ಗೆ. ಅಲ್ಲ ಕಡೆ ನಾವು ಇವನ್ನ ಹಿಡಿಯಕ್ ಮುಂಚೆ ಪೊಲೀಸಿಗೆ ಫೋನ್ ಮಾಡ್ಬಿಟ್ಟು ಫೋನ್ ನೋಡ್ಬೇಕಾಗಿತ್ತು. ನಾನು ಇದೇ ಊರಲ್ಲಿ ಸಿಕ್ಕಿದ್ದಾನೆ ಅಂತಂದ್ರೆ ನಾನ್ ಮೊದ್ಲು ಈ ವಿಷಯನ ಮನೋಜಿಗೆ ಹೇಳ್ಬೇಕು ಕಡೆ. ನೀನ್ ಹೋಗಿ ಹೋತಿಂದ ಕಟ್ಟು, ನಾನು ಆಮೇಲೆ ಸಿಗ್ತೀನಿ ನಿನ್ಗೆ. ಆಮೇಲೆ ಅಯ್ಯೋ ಯಾಕೆ ರೋಹಿಣಿ ಏನಾಯ್ತು? ಅವ್ನು ನೋಡ್ದೆ. ಅವನನ್ನ ಯಾರನ್ನ? ಫ್ರಾಡು 30 ಲಕ್ಷ ಮೋಸ ಮಾಡಿ ಓಡೋದ್ನಲ್ಲ. ವಿಶ್ವಾಸ ಎಲ್ಲಿದ್ದಾನೆ? ಹಿಡ್ಕೊಂಡ? ನನ್ನ ಮಗನ್ನ ಕಂಬು ಕಟ್ಟ ಹಾಕಿ ಕಂಪ್ಲಿ ಒಳ ಬಿಟ್ಬಿಡ್ತೇನೆ. ಅಯ್ಯೋ ತಪ್ಪಿಸ್ಕೊಂಡವನು. ಓ ತಪ್ಪಿಸ್ಕೊಂಡ್ಬಿಟ್ಟ? ಏನ್ ರೋಹಿಣಿ ನೀನು? ಓ ಎಲ್ಲಿ ಸಿಕ್ಕಿದ್ದ? ಎಲ್ಲಿ ತಪ್ಪಿಸ್ಕೊಂಡ? ಕರೆಕ್ಟ್ ಆಗಿ ಹೇಳು. ಅಯ್ಯೋ ನಾನು ಪೂಜಾ ಹೋಟ್ಲಿಗೆ ಹೋಗಿದ್ವಿ. ಯಾಕೆ? ಅಯ್ಯೋ ದೋಸೆ ತಿನ್ನಕ್ಕೆ. ಚೆನ್ನಾಗಿತ್ತಾ? ಕೆಂಪು ಚಟ್ನಿ ಹಾಕಿದ್ರಾ? ಅದ್ ಇಂಪಾರ್ಟೆಂಟ್ ಈಗ. ಓ ಅಲ್ವಾ, ಸರಿ ಸರಿ ಮುಂದೆ ಏನಾಯ್ತು ಹೇಳು. ಅಲ್ಲಿ ಇದ್ದ ಅವ್ನ್ ಹೋಗಿ ಹಿಡ್ಕೊಂಡಿದ್ದಕ್ಕೆ ಅಲ್ಲಿ ಪರಿಚಯ ಇದ್ದಂಗ ಮಾತಾಡ್ದ. ಹಿಡ್ಕೊಂಡಿದ್ದ? ಓ ಹಿಡ್ಕೊಂಡೆ, ಆದ್ರೆ ಅವನ ಆಕಾರ ಗೊತ್ತಲ್ಲ, ನನ್ನ ನೂಕಿ ಓಡ್ ಹೊಟ್ಟೋದ. ಓ ಮೈ ಗಾಡ್. ಆಮೇಲೆ ಆಮೇಲೆ ಏನಾಯ್ತು? ಅವ್ನ್ ಹಿಂದೆನೆ ಓಡ್ ಹೋದೆ ನಾನು, ಆದ್ರೆ ಅವನು ಜಿಂಕೆ ತರ ಓಡ್ ಹೊಟ್ಟೋದ. ಇಡಿಯಟ್ ಇಡಿಯಟ್. ಅಲ್ಲ ರೋಹಿಣಿ, ನನ್ಗೊಂದು ಫೋನ್ ಮಾಡ್ಬೇಕು ತಾನೆ ನೀನು? ನೀವ್ ಬಂದು ಅವನ್ನ ಹಿಡ್ಕೊಳ್ಳೋವರೆಗೂ ಅವ್ನ ಅಲ್ಲೇ ಇರ್ತಿದ್ನ. ರೋಹಿಣಿ, ಅವನು ಮತ್ತೆ ಮತ್ತೆ ನಮ್ ಕಣ್ಣು ಕಾಣ್ತಾ ಇದ್ದಾನೆ ಅಂತ ಅಂದ್ರೆ ಅವನು ಇದೇ ಊರಲ್ಲಿ ಇದ್ದಾನೆ. ಅವನು ಯಾವ ದುಬೈಗೂ ಹೋಗಿಲ್ಲಮ್ಮ. ಮನೋಜ್ ನಿಜ. ಅಯ್ಯೋ ಪೊಲೀಸ್ನವ್ರಿಗೆ ಈ ವಿಷಯ ಹೇಳಿದ್ರೆ ಯಾವ ಪ್ರಯೋಜನನೂ ಇಲ್ಲ. ಅವ್ರಿಗೆ ಈ ಕೇಸ್ ಮೇಲೆ ಇಂಟ್ರೆಸ್ಟೇ ಇಲ್ಲ. ವೀಣೆ, ಇದಕ್ಕೆ ಬೇರೆನೇ ಉಪಾಯ ಮಾಡ್ಬೇಕು. ನೀವು ಬೇರೆ ಏನ್ ಮಾಡೋದಕ್ಕಾಗತ್ತೆ ಮನೋಜ್? ಏನಾದ್ರೂ ಮಾಡ್ಬೇಕು ರೋಹಿಣಿ. ಒಟ್ನಲ್ಲಿ ಅವನು ನಮ್ ಕೈಗೆ ಸಿಗ್ಬೇಕು. ರೋಹಿಣಿ, ಅಕಸ್ಮಾತ್ ಏನಾದ್ರೂ ಆ ವಿಶ್ವಾಸ ಸೂರ್ಯ ಕೈ ಸಿಕ್ಕಾಕೊಂಡ್ಬಿಟ್ರೆ ಆ ಸೂರ್ಯ ಅಷ್ಟು ದುಡ್ಡನ್ನ ವಸೂಲಿ ಮಾಡ್ಕೊಂಡು ರವಿಗೊಂದಿಷ್ಟು, ಅಪ್ಪಗೊಂದಿಷ್ಟು, ಆಮೇಲೆ ಆ ಸೂರ್ಯಗೊಂದಿಷ್ಟು ಅಂತ ಹಂಚ್ಕೊಂಡ್ಬಿಟ್ಟು ಅರ್ಧ ಉಪ್ಪಿಗೆ ಹಾಕ್ಬಿಡ್ತಾನ ಅಷ್ಟೇ. ಮನೋಜ್, ಕಸ್ತೂರಿ ಆಂಟಿ ಫೋನ್ ಮಾಡೋಣ. ಯಾಕೆ? ಆ ಅಮ್ಮ ಏನಾದ್ರು ಡಿಟೆಕ್ಟಿವ್ ದುರ್ಗಮ್ಮನ? ಅಯ್ಯೋ ಹಾಗಲ್ಲ ಮನೋಜ್, ಅವ್ರಿಗೆ ಒಂದಷ್ಟು ಬ್ಲಾಕ್ ಮ್ಯಾಜಿಕ್ ಮಾಡೋರು, ಶಾಸ್ತ್ರ ಹೇಳೋರು ಗೊತ್ತಿದ್ದಾರೆ. ಅದಕ್ಕೆ ಓಹೋ, ಅವ್ರ ಸಹಾಯ ತಗೊಂಡ್ರೆ ಈ ವಿಶ್ವಾಸ ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತ ಎಲ್ಲ ವಿಚಾರಿಸಬಹುದು. ಎಲ್ಲಿದ್ದಾರೆ ಅಂತ ವಿಚಾರಿಸಿದ್ರೆ ಸಾಕು. ಹೇಗಿದ್ದಾನೆ ಅಂತ ನಾವ್ ಯಾಕೆ ಕೇಳ್ಬೇಕು ಅವನ್ನ? ಸರಿ ಆಯ್ತು ಇರಿ ಒಂದ್ ನಿಮಿಷ. ಮಾಡು ಮಾಡು. ಹಲೋ ಹಲೋ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರೋಹಿಣಿ. ಏನಮ್ಮ ಸಮಾಚಾರ? ಆಂಟಿ, ಅದು ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕು. ನಮಗ್ ಮೋಸ ಮಾಡಿ ಓಡ ಹೋದವನು ಇದೇ ಊರಲ್ಲಿದ್ದಾನೆ, ಆದ್ರೆ ನಮ್ ಕೈಗೆ ಸಿಕ್ತಿಲ್ಲ ಅಷ್ಟೇ. ನಿಮ್ಗೆ ಈ ಶಾಸ್ತ್ರ ಹೇಳೋರೆಲ್ಲ ಗೊತ್ತಲ್ಲ, ಅದು ನೀವು ಯಾರನ್ನಾದ್ರೂ ಕೇಳಿ ಅವ್ನ್ ಎಲ್ಲಿದ್ದಾನೆ ಅಂತ ಗೊತ್ತು ಮಾಡ್ಕೊಳೋದಕ್ಕಾಗತ್ತಾ? ಅಂತವ್ರ ಪರಿಚಯ ಏನೋ ಇದೆ ರೋಹಿಣಿ, ಆದ್ರೆ ಅವರು ನೀವಿರೋ ಜಾಗಕ್ಕೆ ಬಂದು ಅಂಜನ ಹಾಕಿ ನೋಡ್ತಾರೆ. ಕಳ್ಳ ಎಲ್ಲೇ ಇದ್ರು ಚಿಟ್ಕಿ ಹೊಡೆಯೋರು ಕಂಡಿಡ್ಬಿಡ್ತಾರೆ. ಹೌದಾ? ಹಾಗಾದ್ರೆ ಅವ್ರನ್ನ ಒಂಚೂರು ಮನೆಗ್ ಕರ್ಕೊಂಬನ್ನಿ ಆಂಟಿ, ನಮಗ್ ತುಂಬಾ ಅನ್ಯಾಯ ಆಗಿದೆ, ಅದನ್ನ ನೀವೇ ಹೇಗಾದ್ರೂ ಸರಿ ಮಾಡ್ಬೇಕು. ಆಯ್ತಮ್ಮ, ಅವರು ತುಂಬಾ ಬ್ಯುಸಿ ಇರ್ತಾರೆ, ವಿಚಾರಿಸ್ಬಿಟ್ಟು ಕರ್ಕೊಂಬರ್ತೀನಿ. ಸರಿ ಆಂಟಿ. ಬಂದ್ರಮ್ಮ ರಂಗಣ್ಣ ಮತ್ತೆ ಶಾಂತಿ? ಇನ್ನೂ ಇಲ್ಲ ಆಂಟಿ, ನಾಳೆ ನಾಡಿದ್ರಲ್ಲಿ ಬರ್ತಾರೆ ಅನ್ಸುತ್ತೆ. ಸರಿನಮ್ಮ, ನಾನ್ ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಮನೋಜ್, ಅವ್ರಿಗೆ ಒಬ್ರು ಶಾಸ್ತ್ರಿಗಳು ಗೊತ್ತಿದಾರಂತೆ, ಅವ್ರನ್ನ ಕರ್ಸಿ ಅಂಜನ ಹಾಕಿಸ್ತಾರಂತೆ. ಹಾಕ್ಲಿ ಅವನ್ ಈ ಸಲ ಸಿಕ್ಕಿದ್ರೆ ಮಿಸ್ಸೇ ಮಾಡ್ಬಾರ್ದು ರೋಹಿಣಿ. ಅವನಿಂದ ನನ್ನ ಕಣ್ಣೆ ಕಳ್ಕೋತಾ ಇದ್ದೆ ನಾನು. ಅದನ್ನೆಲ್ಲ ನಾನು ಮರೆಯಲ್ಲ ಮನೋಜ್, ಸರಿಯಾಗಿ ಪಾಠ ಕಲ್ಸೋಣ. ಕಲಿಸ್ಬೇಕು.
ಸರಿ ಕಲಿಸ್ಬೇಕು. ಆಟಮ್ನೆ ಇದೇನಿದೆ ವಿಷಯ? ದೊಡ್ಡವ್ರನ್ನ ಕರ್ಕೊಂಡ್ ಬಂದಿದೀನಿ. ಇವ್ರು ಏನೇ ಕಳ್ದೋಗಿದ್ರು ಹುಡ್ಕೊಡ್ತಾರೆ. ಲೋ ಮನೋಜ, ಇವ್ರನ್ನ ಯಾಕೋ ಕರ್ದಿರೋದು? ದುಡ್ಡು ಕಳ್ಕೊಂಡಿರ್ಲಿವೇನ ನಾವು 30 ಲಕ್ಷ. ಆ ದುಡ್ಡು ಎಲ್ಲಿದೆ ಅಂತ ಹುಡ್ಕ ಕರ್ಸಿದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.